ನವೆಂಬರ್ 11ರಂದು ಮಹಾಕವಿ ಸುಬ್ರಹ್ಮಣ್ಯ ಭಾರತಿ ಅವರ ಜನ್ಮ ದಿನಾಚರಣೆಯನ್ನು ಭಾರತೀಯ ಭಾಷಾ ಉತ್ಸವ ಎಂದು ಆಚರಿಸುತ್ತಾರೆ. ಧ್ಯೇಯವಾಕ್ಯ 2025 ಭಾಷೆಗಳು ಹಲವು, ಭಾವನೆ ಒಂದು. ಮೆನಿ ಲ್ಯಾಂಗ್ವೇಜಸ್ ಒನ್ ಎಮೋಷನ್. ಭಾರತೀಯ ಭಾಷಾ ದಿವಸ 2025ರ ಚಟುವಟಿಕೆಗಳು ಸಹಿಪ್ರ ಶಾಲೆ, ನೇಕಾರ ಕಾಲನಿ, ವಿದ್ಯಾನಗರ, ಹುಬ್ಬಳ್ಳಿ. ಬಹುಭಾಷೆಗಳಲ್ಲಿ ಪತ್ರಗಳು ಮತ್ತು ಕಥಾ ಸರಣಿ ದಿನಾಂಕ 9/12/2025. ಬೇರೆ ರಾಜ್ಯಗಳ ಭಾಷೆಗಳಲ್ಲಿ ಪತ್ರವನ್ನು ಬರೆಯುವ ಮತ್ತು ಸಂಗ್ರಹಿಸುವ ಕಾರ್ಯಕ್ರಮ ದಿನಾಂಕ 9/12/2025. ನೆಹರು ಅವರು ತನ್ನ ಮಗಳಿಗೆ ಪತ್ರವನ್ನು ಬರೆದಿದ್ದನ್ನು ನಾನು ಕನ್ನಡದಲ್ಲಿ ಓದುತ್ತಿದ್ದೇನೆ. ಇಂದಿರಾ ಪ್ರಿಯದರ್ಶಿನಿಗೆ ಸೆಂಟರ್ ಜಯಜ್ಞಾನಿ ಅವರು ಹುಟ್ಟಿದ ಹಬ್ಬದ ದಿನ 26/10/1930. ನೀನು ಹುಟ್ಟಿದ ಹಬ್ಬದ ದಿನ ಆಶೀರ್ವಾದಗಳನ್ನು, ಉಡುಗೊರೆಗಳನ್ನು ಪಡೆಯುವುದು ನಿನ್ನ ಅಭ್ಯಾಸ. ಆಶೀರ್ವಾದಗಳಿಗೇನು ಕಡಿಮೆ, ಬೇಕಾದಷ್ಟನ್ನು ಪಡಿಸುತ್ತೇನೆ. ಆದರೆ ನೈನಿ ಸೆರೆಮನೆಯಿಂದ ನಾನು ನಿಮಗೇನು ಬಹುಮಾನ ಕಳಿಸಲಿಲ್ಲ ಹೇಳು. ನನ್ನ ಮನಸ್ಸಿಗೆ ಬಂದ ಕಥೆ ದಕ್ಷಿಣ ದೇಶದಿಂದ ಕನ್ಯಾಸುವರ್ಣ ನಗರಕ್ಕೆ ಒಬ್ಬ ಬಂದನಂತೆ. ಬಿಹಾರ್ನಲ್ಲಿದ್ದ ಈ ಬಾಗಲುಗ ಊರಿಗಲ್ಲ, ಅದರೊಬ್ಬರಿಗೆ ಇದ್ದಂತೆ ನಗರ. ಈ ಮನುಷ್ಯ ಕಣ್ಣ ನಡೆಸುತ್ತಿದ್ದ ಗಡಿಗಳನ್ನ ಬಿಗಿದಂತೆ, ತಲೆಯ ಮೇಲೊಂದು ಮುರಿದು ಪಂಜರನಂತೆ. ಶುಭಾಯುಧ ಹಸಿವಿನಿಂದ ಕೊರಗುತ್ತಿರುವರು, ಬಡವರಿಗೂ ಅನ್ಯಾಯಕ್ಕೆ ತುತ್ತಾದವರೇ ಮೊದಲಾದವರ ದುಃಖದ ಭಾಗವಹಿಸಬೇಕು. ಇದು ಆತನ ಆಸೆ. ಇದು ಆ್ಯನ್ ಫ್ಯಾಂಗ್ ಅವರ ಬರೆದ ಡೈರಿ ಇದೆ. ಇದು ಈಗ ಡಚ್ ಭಾಷೆಯಲ್ಲಿದೆ. ಇದನ್ನು ನಾನು ಕನ್ನಡದಲ್ಲಿ ಓದುತ್ತಿದ್ದೇನೆ. ನೇರವಾಗಿ ಹೇಳುವೆ, ಇದು ಬಹು ನೇರಳಾದ ಕ್ಷಣಗಳು. ಮಮ್ಮಿ ಡ್ಯಾಡಿ ಹೊರ ಹೋಗಿದ್ದಾರೆ. ಮಾರ್ಕೆಟ್ ತನ್ನ ಕೆಲವು ಸ್ನೇಹಿತರೊಂದಿಗೆ ಪಿಂಗ್ ಪಾಂಗ್ ಆಡಲು ಹೋಗಿದ್ದಾಳೆ. ನಾನು ಮನೆಗೆ ಹೋಗುವಂತಾಗಲ್ಲ. ನಾವಿಬ್ಬರು ಮಾತಿನಲ್ಲಿ ಮುಳುಗುವಾಗ ಅದೇ ಪ್ರೇಮದ ವಿಚಾರದಲ್ಲಿ ತಲೆಗಾಗಿ ಬಿದ್ದಿರುತ್ತಾನೆ. ಮತ್ತು ನಾನು ಪತ್ರವನ್ನು ಇಂಗ್ಲಿಷ್ನಲ್ಲಿ ಓದುತ್ತಿದ್ದೇನೆ. Dear Kitty, our entire class is taking English books. The reason of course is the forthcoming meeting in which the teachers decide who will move up to the next form and who will But that I would never be able to cure myself of the habit, since my mother talked as much as I did, if not more, and that there's not much you can do about inherited traits. poem to the class ending has own comments and to similar other classes. ನಾನು ಆ್ಯನ್ ಫ್ರ್ಯಾಂಕ್ ಅವರ ಹಿಂದಿ ಪತ್ರವನ್ನು ಓದುತ್ತಿದ್ದೇನೆ. ಶನಿವಾರ 20 जून 1940 प्यारी किट्टी, आखिर महक क्या था जिसने मुझे